ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ನನ್ನ ಸೋದರ ಸಹೋದರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ವಸತಿ ಇಂದಿನ ವಿಡಿಯೋದಲ್ಲಿ ಹಾಕಿದ ದಶಭಾಗದ ಬಗ್ಗೆ ಅನೇಕರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಅದಕ್ಕಿನ್ನ ಉತ್ತರ ಕೊಟ್ಟಿಲ್ಲ. ನೆಕ್ಸ್ಟ್ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದರ ಮುಂದಿನ ಇನ್ನ ಅತಿ ವಿವರಣೆಗಳನ್ನು ಅದರ ಬಗ್ಗೆ ಕೊಡಲು ನಾನು ಇಚ್ಛೆ ಪಡಿಸ್ತಾ ಇದ್ದೀನಿ. ಇವತ್ತು ನಮ್ಮ ಯೇಸು ಕ್ರಿಸ್ತನ ಒಂದು ವಿಶ್ವಾಸದಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಏನ ಪ್ರಶ್ನೆ ಅಂದ್ರೆ, ನಾವು ಯೇಸು ಕ್ರಿಸ್ತನ ನಂಬಿದ್ದೀರಿ, ನಮ್ಮ ಮರಣ ಇವತ್ತು ಹಾಸಿಗೆದಲ್ಲಿ ಇವತ್ತು ರಾತ್ರಿ ನಾವು ಮಲಗಿದಾಗ ನಮ್ಮ ಪ್ರಾಣ ಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗದಂತೆ ಒಂದು ನೆಮ್ಮದಿಯಾಗಿ ಸತ್ರೆ ಇದು ಯೇಸು ಕ್ರಿಸ್ತನ ಕೊಟ್ಟ ಒಂದು ಮರಣ ಅಂತ ನಾವು ಏನ್ ಮಾಡ್ತೀರಿ, ಹೇಳ್ತೀರಿ. ಅನೇಕರಿಗೆ ದೇವರು ಒಂದು ಒಳ್ಳೆಯ ಮರಣವನ್ನ ಈ ಸಹೋದರನ ಕೊಟ್ಟರು, ಈ ಸಹೋದರಿಗೆ ಕೊಟ್ಟರು ಅಂತ ಹೇಳುವಂತರಾಗಿದೆ. ಆದ್ರೆ ಯೇಸು ಕ್ರಿಸ್ತನನ್ನ ನಂಬಿ ಸ್ವಲ್ಪ ಜನ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾರೆ. ಸ್ವಲ್ಪ ಜನ ಹಾಸಿಗೆಯಲ್ಲಿ ಸುಮಾರು ದಿನಗಳಿಂದ ಏನಾಗ್ತಾರೆ, ನರಳಾಡ್ತಾ ಇರ್ತಾರೆ. ಅಂಗಗಳ ವೈಫಲ್ಯ ಆಗಿರುತ್ತೆ. ಅಂಥವ್ರನ್ನೆಲ್ಲ ನಾವು ಮನಸ್ಸಲ್ಲಿ ಯೋಚನೆ ಮಾಡಿದಾಗ ವಿಶ್ವಾಸಿಗಳು ಏನು ಯೋಚನೆ ಮಾಡ್ಕೊಂತೀರಿ ಅಂದ್ರೆ, ನಾವೆಲ್ಲ ಯೇಸು ಕ್ರಿಸ್ತನನ್ನ ಇವರು ಕರೆಕ್ಟಾಗಿ ಅಂಗೀಕರಣ ಮಾಡ್ಕೊಂಡಿದ್ದಾರ, ಇಲ್ಲಾಂದ್ರೆ ಯೇಸು ಸ್ವಾಮಿನೇ ಇವರಿಗೆ ಏನನ್ನ ಶಾಪ ಕೊಟ್ಟಿದ್ದಾರ, ಯೇಸು ಸ್ವಾಮಿ ಇವರನ್ನ ಕೈ ಬಿಟ್ಟಿದ್ದಾರ ಅನ್ನೋ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಓಡಾಡುವಂತ ಮನಸ್ಸು. ಇದು ಏನು ನಡೆಯುವಂಥದ್ದು. ಇವಾಗ ಮೊನ್ನೆ ನಾನು ಒಂದು ಸುರೇಶ್ ಬ್ರದರ್ ಒಂದು ವಿಡಿಯೋ ಹಾಕಿದೆ. ಅನೇಕರು ದಫಾನಕ್ಕೆ ಬಂದರು. ಅನೇಕರ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಈತ ಯೇಸುವನ್ನು ನಂಬಿದ್ನಲ್ಲ, ಕ್ರಿಸ್ತವನ್ನು ನಂಬಿದ್ನಲ್ಲ, ಈತ ಯಾಕೆ ದೇವರು ಇವರಿಗೆ ಆಕ್ಸಿಡೆಂಟ್ ಅನ್ನ ಕೊಟ್ಟರು, ಇದು ಒಳ್ಳೆ ಮರಣ ಅಲ್ಲ ಅಂತೇಳಿ ಅನೇಕರ ಮನಸ್ಸಲ್ಲಿ ಈ ಪ್ರಶ್ನೆ ಇದೆ. ಆದ್ರೆ ಯಾರು ಇದನ್ನ ಹೇಳ್ಕೊಳಕ್ ಇಚ್ಛೆ ಪಡಿಸಲ್ಲ, ಇದನ್ನ ಹೇಳ್ಕೊಡಲ್ಲ. ಸ್ವಲ್ಪ ಜನ ಹೇಳ್ತಾರೆ ಇದನ್ನ ದೇವರ ವಿರುದ್ಧವಾಗಿ ನಾನು ನಡೆದಿರ್ಬೋದು, ಅದಕ್ಕೆ ದೇವರು ಇದನ್ನ ಆಕ್ಸಿಡೆಂಟ್ ರೂಪದಲ್ಲಿ ಸಾಯಿಸಿರ್ಬೋದು. ಇನ್ನು ಕೆಲವರು ರೋಗದಲ್ಲಿ ಬಿದ್ದಾಗ ಈತನು ಯೇಸು ಕ್ರಿಸ್ತನನ್ನ ಕರೆಕ್ಟಾಗಿ ಅಂಗೀಕರಣ ಮಾಡ್ಕೊಂಡಿಲ್ಲೇನೋ, ಅದಕ್ಕೋಸ್ಕರ ಈತನಿಗೆ ಅನೇಕ ವಿಧವಾದ ಈ ತರ ನರಳಾಟ ಬಂದಿದೆ ಅಂತ ನಾವು ಏನಾಗಿದ್ದೀರಿ, ಈ ಮನುಷ್ಯರು ತಿಳ್ಕೊಂತರಾಗಿದ್ದೀರಿ. ಆದ್ರೆ ಯೇಸು ಸ್ವಾಮಿ ಇದನ್ನ ಯಾಕೆ ಕೋಣದಲ್ಲಿ ನೋಡ್ತಾರೆ, ಯೇಸು ಸ್ವಾಮಿ ಹೆಂಗೆ ಇದನ್ನ ತಿಳ್ಕೊಂತಾರೆ ಅಂತ ನಾವು ನೋಡೋದಾದ್ರೆ, ಯೋಹನ ಬರೆದ ಸುವಾರ್ತೆ 11ನೇ ಅಧ್ಯಾಯದಿಂದ ಒಂದು 44ರ ವಚನ ನೀವು ಓದುವುದಾದರೆ, ಅಲ್ಲಿ ಬೆಥಾನಿ ಎಂಬ ಪಟ್ಟಣದಲ್ಲಿ ಲಾಜರ್ ಎಂಬುವನು ಏನಾಗಿದ್ದಾನೋ ಅಸ್ವಸ್ಥನಾಗಿದ್ದಾನೆ ಅಂತ ಇಲ್ಲಿ ಮೊದಲನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅವರ ಸಹೋದರಿಯಾದ ಮಾರ್ತಳು ಮತ್ತು ಮರಿಯಳು ಎಂಬುವರು ಏನಾಗಿದ್ರು, ಆ ಊರಲ್ಲಿ ವಾಸವಾಗಿದ್ರು. ಈ ಬೆಥಾನಿ ಎಂಬ ಪಟ್ಟಣ ಯಾವ್ದಂದ್ರೆ, ಯೆರೂಸಲೇಮಿನಿಂದ ಯೇಸು ಸ್ವಾಮಿ ಅನೇಕ ಸರಿ ಸಭಾ ಮಂದಿರಗಳಿಗೆ ಹೋಗಿ ಏನ್ ಮಾಡ್ತಾ ಇದ್ರು, ಪ್ರಸಂಗವನ್ನ ಯೆರೂಸಲೇಮಿನಲ್ಲಿ ಮಾಡ್ತಾ ಇದ್ರು. ಇಲ್ಲಿ ನೋಡುವುದಾದ್ರೆ ಈ ಯೆರೂಸಲೇಮಿನಿಂದ ಈ ಬೆಥಾನಿ ಎಂಬ ಪಟ್ಟಣ ಸುಮಾರು 3 ಕಿಲೋಮೀಟರ್ ದೂರ ಇದೆ, 2 ಮೈಲಿ ದೂರ ಇರುವಂತ ಒಂದು ಜಾಗ. ಯೇಸು ಸ್ವಾಮಿ ಯಾವಾಗ ಈ ಸಭಾ ಮಂದಿರಗಳಿಗೆ ಹೋಗುವಾಗ ಯೇಸು ಸ್ವಾಮಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು, ಊಟ ಮಾಡಬೇಕಂದಾಗ ಈ ಲಾಜರ್ ಎಂಬ ಮನೆಗೆ ದೇವರು ಏನ್ ಮಾಡ್ತಾರೆ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾರೆ. ಈ ಲಾಜರ್ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದಾರಂದ್ರೆ, ದೇವರು ಒಂದು ಮನುಷ್ಯನ ಮನೆಗೆ ಹೋಗ್ತಾ ಇದಾನಂದ್ರೆ, ಇವತ್ತು ನಾವು ನೀವು ಎಲ್ಲ ಇವತ್ತು ಪ್ರಾರ್ಥನೆಗೆ ಸಭಾ ಮಂದಿರಗಳಿಗೆ ಹೋಗ್ತೀರಿ. ದೇವರೇ, ನಮ್ಮ ಮನೆಯಲ್ಲಿ ಬಾ ಸ್ವಾಮಿ, ನಮಗಿಂತ ಒಂದು ಕೊರತೆ ಇದೆ, ನಮ್ಮ ಮನೆಗಳಲ್ಲಿ ಬಾಧೆ ಇದೆ, ನಮ್ಮ ಮನೆಯಲ್ಲಿ ದುಃಖ ಇದೆ, ನಮ್ಮ ಮನೆಯಲ್ಲಿ ಸಂಕಟ ಇದೆ, ನೀನು ಬಂದ್ರೆ ಇದೆಲ್ಲ ಏನಾಗುತ್ತೆ, ಹೋಗುತ್ತೆ ಸ್ವಾಮಿ, ಅತಿ ದೊಡ್ಡ ಶ್ರೀಮಂತರಾಗ್ತೀರಿ ನಾವು, ಒಳ್ಳೆ ಒಂದು ಆರೋಗ್ಯ ನಮಗೆ ಕೊಡ್ತೀಯ ನೀನು ಅಂತೇಳಿ ನಾವೆಲ್ಲ ಭಾನುವಾರ ಹೋಗಿ ಪ್ರಾರ್ಥನೆ ಮಾಡೋದಂತೂ ನಿಜ. ಏನಕ್ಕೆ ಪ್ರಾರ್ಥನೆ ಮಾಡ್ತಿರೋ ಏನಕ್ಕೋ ಗೊತ್ತಿಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ, ನಮಗೆ, ನಮ್ಮ ತಂದೆಗೆ, ನಮ್ಮ ಕುಟುಂಬಗಳಿಗೆ ನಾವೇನಾಗ್ತೀರಿ, ದೇವರೇ ನಮ್ಮನ್ನು ಅತಿಯಾಗಿ ಆಶೀರ್ವಾದ ಮಾಡು, ನಮಗೆ ರೋಗ ಬರದಂತೆ ನಮ್ಮನ್ನು ಕಾಪಾಡು ಅಂತ ಏನಾಗ್ತೀರಾ, ಪ್ರಾರ್ಥನೆ ಮಾಡ್ತೀರಾ. ಬೋಧನೆ ಮಾಡುವ ಬೋಧಕರು ಏನು ಪ್ರಾರ್ಥನೆ ಮಾಡಿರ್ತಾರೆ, ನೀವು ಕೇಳ್ಕೊಳ್ರಿ, ನಿಮ್ಗೆ ಏನಾಗ್ತದೆ, ದೇವ್ರು ಎಲ್ಲ ಕೊಡ್ತಾನೆ, ದೇವ್ರ ಕಡೆ ಬಂದಿದ್ದೀರಾ, ನಿಮ್ಮ ಮನೆ ದೊಡ್ಡದಾಗುತ್ತೆ, ನಿಮಗೆ ರೋಗ ಬರಲ್ಲ ಅಂತ ನೀವು ನೋಡ್ತೀವಿ, ಕೇಳಿದ್ದೀರಾ ಪ್ರಸಂಗಗಳನ್ನು. ಆದ್ರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತಿದೆ,
ಈ ಲಾಜರ್ ಎಂಬ ಮನೆಗೆ ಏನು ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು, ಹೋಗುವಂತ ಮನೆ. ಒಂದು ದೇವರು ಒಂದು ಮನೆಗೆ ಹೋಗ್ತದನಂದ್ರೆ ಆ ಮನೆಯಲ್ಲಿ ಅಸ್ವಸ್ಥ, ರೋಗಗಳು, ತೊಂದರೆಗಳು ಆಗುತ್ತಾ? ಪ್ರಶ್ನೆ ಮಾಡ್ಕೊಳ್ಳಿ. ದೇವರೇ ಒಂದು ಮನುಷ್ಯನ ಮನೆಗೆ ಹೋಗಿದ್ದಾನಂದ್ರೆ ಆ ಮನೆ ಸುಖ ಸಂತೋಷದಿಂದ ಇರಬೇಕು ಹೊರತು ರೋಗದಿಂದನೋ ಅನೇಕ ಸಮಸ್ಯೆಗಳಿಂದನೋ ಆ ಮನೆ ಇರಲ್ಲ. ಇವತ್ತು ಈ ಪಾಯಿಂಟ್ ವ್ಯೂ ನಮ್ಮದಾಗಿದೆ. ಇಲ್ಲಿ ನೋಡುವುದಾದ್ರೆ ಲಾಜರ್ ಎಂಬವನು ಅಸ್ವಸ್ಥನಾಗಿದ್ದನು. ಏನಾಗಿದ್ದಾನೆ? ಈ ಲಾಜರ್ ಎಂಬವನು ಏನಾಗಿದ್ದಾನೆ? ಅಸ್ವಸ್ಥನಾಗಿ ಇದ್ದಾನೆ. ನಾವು ಅದೇ ಇದರಲ್ಲಿ ಯೋಹನ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನವನ್ನು ನೋಡೋದಾದ್ರೆ, ಸ್ವಾಮಿ ನಿನ್ನ ಪ್ರೀತಿಸುವ ಮಿತ್ರನು ಏನಾಗಿದ್ದಾನೆ? ಅಸ್ವಸ್ಥನಾಗಿದ್ದಾನೆ. ಈ ವಿಷಯ ಅಸ್ವಸ್ಥನಾಗಿದ್ದಾನೆ ಅಂತೇಳಿ, ಲಾಜರ್ ಅಸ್ವಸ್ಥನಾಗಿದ್ದಾನೆ ಅಂತೇಳಿ ಈ ವಿಷಯವನ್ನ ಈ ಮಾರ್ತನು ಮರಿಯಳು ಏನ್ ಮಾಡ್ತಾಳೆ, ಯೇಸು ಸ್ವಾಮಿ ಹೇಗಾನ ಮುಟ್ಸ್ಬೇಕು ಅಂತೇಳಿ ಏನ್ ಮಾಡಿದ್ದಾರೆ, ಅನೇಕರನ್ನ ಸ್ವಲ್ಪ ಜನನ ಉಡ್ಡೆ ಮಾಡಿ ಯೇಸು ಸ್ವಾಮಿ ಇರೋ ಜಾಗಕ್ಕೆ ಕಳಿಸಿ, ಇನ್ನು ಪ್ರೀತಿಸುವ ಲಾಜರ್. ಇವಾಗ ಒಂದು ಮನುಷ್ಯನನ್ನ ಯೇಸು ಸ್ವಾಮಿ ಪ್ರೀತಿ ಮಾಡ್ಬೇಕಂದ್ರೆ ಸುಮ್ಮನೆ ಪ್ರೀತಿ ಮಾಡ್ತಾರ? ಆ ಮನುಷ್ಯನಲ್ಲಿ ಏನಿರಬೇಕು, ಒಂದು ಗುಡ್ ಕ್ವಾಲಿಟೀಸ್ ಇದ್ರೆ, ಯೇಸು ಸ್ವಾಮಿಗೆ ಇಷ್ಟವಾಗಿ ನಡೆಯುವಂತ ಒಂದು ಮನುಷ್ಯನಾಗಿದ್ರೆ ತಾನೇ ಯೇಸು ಸ್ವಾಮಿ ಆ ಮನುಷ್ಯನನ್ನ ಇಷ್ಟ ಬಿಡೋದು. ಈ ಇಷ್ಟ ಬಿದ್ದ ಮನುಷ್ಯನಿಗೆ ಏನಾಗಿದೆ ಅಂತೆ? ಅಸ್ವಸ್ಥವಾಗಿದೆ ಅಂತೆ. ಇವತ್ತು ವಿಶ್ವಾಸಿಗಳೇನಂದ್ರೆ, ಯೇಸು ಸ್ವಾಮಿ ಇಷ್ಟ ಬಿದ್ದಿರೋ ಮನುಷ್ಯನಿಗೆ ರೋಗ ಬರೋದಿಲ್ಲ, ಕಷ್ಟ ಬರೋದಿಲ್ಲ, ಸುಖವಾಗಿರ್ತಾನೆ. ನಿನಗೆ ಕಷ್ಟ ಯಾಕೆ ಬಂದಿದೆ ಗೊತ್ತಾ? ಯೇಸು ಸ್ವಾಮಿನ ಎಲ್ಲೋ ನೀನ್ ಏನ್ ಮಾಡ್ತಲ್ಲ, ಅಂಗೀಕಾರ ಮಾಡ್ಕೊಂಡಿಲ್ಲ. ಯೇಸು ಸ್ವಾಮಿನ ಎಲ್ಲೋ ನೀನು ಕರೆಕ್ಟ್ ಆಗಿ ಪ್ರಾರ್ಥನೆ ಮಾಡ್ತಲ್ಲ, ಎಲ್ಲೋ ನಿನ್ನ ಒಂದು ಪಾಪ ಇದೆ ಅಂತೇಳಿ ಅನೇಕರು ಏನಾಗ್ತಾರೆ, ಬೋಧನೆ ಮಾಡ್ತಾರೆ. ಅನೇಕರು ನೀವು ಅದೇ ತೀರ ತಿಳ್ಕೊಂಡಿರ್ತೀವಿ. ಇಲ್ಲಿ ಲಾಜರ್ನ ಏನ್ ಮಾಡ್ತಾ ಇದ್ರು? ಯೇಸು ಸ್ವಾಮಿ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಲಾಜರು ಕೂಡ ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾ ಇದ್ರು. ಅವರಿಬ್ರು ಏನಾಗಿದ್ರು? ಸ್ನೇಹಿತರಾಗಿದ್ರು, ಮಿತ್ರರಾಗಿದ್ರು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಎಲ್ರನ್ನೂ ಮಿತ್ರ ಮಾಡ್ಕೊಳಲ್ಲ, ಎಲ್ರನ್ನೂ ಇಷ್ಟ ಬೀಳಲ್ಲ. ತನ್ನ ಮಾತನ ಪ್ರಕಾರವಾಗಿ ನಡ್ಕೊಳ್ಳೋ ಒಂದು ಮನುಷ್ಯನ ಏನಾಗಿರ್ತಾರೆ, ಈ ಯೇಸು ಸ್ವಾಮಿ ಇಷ್ಟ ಬೀಳುವಂತ ವ್ಯಕ್ತಿ ಆಗಿದ್ದಾರೆ. ಇದೇ ತರ ನೋಡುವುದಾದ್ರೆ ದೇವರ ಮಕ್ಕಳೇ, ಈ ಪ್ರೀತಿ ಮಾಡಿರುವ ಈ ಲಾಜರ್ ಏನಾಗಿದ್ದಾನೆ? ಅಸ್ವಸ್ಥನಾಗಿದ್ದಾನೆ. ಈ ಅಕ್ಕ ತಂಗಿಯರಿಬ್ರು ಹೋಗಿ ಏನ್ ಮಾಡಿದ್ರೆ, ಜನರಿಗೆ ಹೇಳಿ ಯೇಸು ಸ್ವಾಮಿನ ಕರ್ಕೊ ಬನ್ನಿ ಅಂತ ಹೇಳಿ ಏನ್ ಮಾಡಿ ಹೇಳಿ ಕಳಿಸಿದ್ದಾರೆ. ಆದ್ರೆ ಮಾರ್ತಳು ಮರಿಯಳು ತಂಗಿಯಾದ ಲಾಜರ್ನೂ ಯೇಸುವಿಗೆ ಪ್ರೀತಿ ಇತ್ತು. ಇಲ್ಲಿ ಈ ಕುಟುಂಬ ಅನ್ನೋದೇ ಯೇಸು ಸ್ವಾಮಿಗೆ ತುಂಬಾ ಇಷ್ಟ ಇದೆ. 6ನೇ ವಚನದಲ್ಲಿ ನೋಡೋದಾದ್ರೆ ಮಾರ್ತಾ ಮರಿಯ, ಈ ಮಾರ್ತಾ ಮರಿಯ ಯಾರು ಅಂತ ನೋಡೋದಾದ್ರೆ, ಯೇಸು ಸ್ವಾಮಿ ಒಂದಿನ ಅವ್ರ ಮನೆಗೆ ಊಟಕ್ಕೆ ಹೋದಾಗ ಏನ್ ಮಾಡ್ತಾ ಇದ್ರು, ಒಬ್ರು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38, 42ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಯೇಸು ಸ್ವಾಮಿ ಬಂದಿದ್ದಾರಕ್ಕೆ ಏನ್ ಮಾಡಿದ್ದಾರೆ, ಇವರು ಅಡುಗೆಗಳಲ್ಲಿ ಮಾಡೋದ್ರಲ್ಲಿ ಏನಾಗಿದೆ, ತೊಡಗಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ಅಂದ್ರೆ ಅವ್ರಿಗೆ ಅಷ್ಟಿಷ್ಟ. ಒಂದು ಮನುಷ್ಯನನ್ನ ಪ್ರೀತಿ ಮಾಡಿದ್ರೆ ತಾನೇ ಅವ್ರಿಗೆ ವಿಧ ವಿಧವಾಗಿ ಅಡುಗೆಗಳು ಮಾಡೋದು, ವಿಧ ವಿಧವಾಗಿ ಅವ್ರನ್ನ ಏನ್ ಮಾಡೋದು, ಟ್ರೀಟ್ ಮಾಡೋದು. ಒಂದು ಮನುಷ್ಯ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಊಟ ಕೂಡ ಹಾಕಕ್ ನಮ್ಗೆ ಇಷ್ಟ ಆಗಲ್ಲ. ಆದ್ರೆ ಇಲ್ಲಿ ವಿಧ ವಿಧವಾದ ಅಡುಗೆಗಳು, ಯಾಕಂದ್ರೆ ಯೇಸು ಸ್ವಾಮಿನ ಆ ಕುಟುಂಬ ಅಷ್ಟು ಏನ್ ಮಾಡ್ತತ್ತು, ಪ್ರೀತಿ ಮಾಡ್ತತ್ತು. ಅಂತ ಒಂದು ಮನೆಗೆ ಇವತ್ತೇನು ಬಂದಿದೆ, ರೋಗ ಬಂದಿದೆ. ಅಂತ ಒಂದು ಮನೆಗೆ ಇವತ್ತೇನಾಗಿದೆ, ಕಷ್ಟ ಬಂದಿದೆ. ಅಂತ ಒಂದು ಮನೆಗೆ ಇವತ್ತೇನಾಗಿದೆ, ದುಃಖ ಬಂದಿದೆ. ದೇವರ ಮಕ್ಕಳೇ, ಈ ದುಃಖ ಬಂದ ಮನೆಗೆ ಇದನ್ನ ಯೇಸು ಸ್ವಾಮಿಗೆ ತಿಳಿಸಬೇಕು ಅಂತ ಹೇಳಿ ಮಾಡಿದ್ದಾರೆ. ಸ್ವಲ್ಪ ಜನರನ್ನ ಕಳಿಸಿ ತಿಳಿಸಿದಾಗ ಯೇಸು ಸ್ವಾಮಿ ನೋಡಿದ್ರೆ ಈ ಸುದ್ದಿಯನ್ನು ಕೇಳಿ ಏನಾಗಿದ್ದಾರೆ, ಅಲ್ಲೇ ಉಳಿದುಕೊಳ್ತಾರೆ. ಈ ಸುದ್ದಿಯನ್ನು ನೋಡಿದಾಗ ಯೇಸು ಸ್ವಾಮಿ ಎಲ್ಲಿದ್ರಂದ್ರೆ ಯರ್ದೋನ್ ಹೊಳೆ. ಯೇಸು ಸ್ವಾಮಿ ಎಲ್ಲಿ ದೀಕ್ಷಾಸ್ನಾನ ತಗೊಂಡ್ಕೊಂಡ್ರು, ಯೋಹಾನನು ಎಲ್ಲಿ ಯೇಸು ಸ್ವಾಮಿಗೆ ದೀಕ್ಷಾಸ್ನಾನವನ್ನು ಕೊಡಿಸಿದನು, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ ಆ ಕಡೆ. ಅಲ್ಲಿಂದ ಈ ಬೆಥಾನ್ಯ ಎಂಬ ಪಟ್ಟಣಕ್ಕೆ ಸುಮಾರು 40 ರಿಂದ 48 ಕಿಲೋಮೀಟರ್ ದೂರ ಇರುತ್ತೆ. ಒಂದು ದಿನದ ಪ್ರಯಾಣ ಇರಬಹುದು, ಇಲ್ಲಾಂದ್ರೆ 2 ದಿನದ ಪ್ರಯಾಣ ಇರಬಹುದು. ಯೇಸು ಸ್ವಾಮಿ ಆ ಪ್ರಯಾಣವನ್ನು ಮಾಡಿಕೊಂಡು ಬರ್ಬೋದಾಗಿತ್ತು. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ಅಲ್ಲೇ ನಿಂತು ಹೋಗಿದ್ದಾರೆ 2 ದಿನ. ಅಲ್ಲಿ 2 ದಿನ ಅಲ್ಲೇ ಉಳಿದುಕೊಂಡು ಮತ್ತೆ ಯೇಸು ಸ್ವಾಮಿ ಈ ಮನೆ ಹತ್ರ ಬರೋ ಒಳಗೆ 4 ದಿನ ಆಗಿದೆ. 4 ದಿನ ಆದಾಗ ಈ ಲಾಜರ್ ಏನಾಗಿದ್ದಾನೆ, ಸತ್ತಿ ಆಲ್ರೆಡಿ 4 ದಿನ ಆಗಿದೆ. ನನಗನ್ಸಿದ ಪ್ರಕಾರವಾಗಿ ಈ ಸುದ್ದಿ ಮುಟ್ಟಿದಾಗ ಏನಾಗಿರುತ್ತೆ, ಈ ಲಾಜರ್ ಮರಣವನ್ನ ಹೊಂದಿರ್ತಾನೆ. ಇನ್ನಾದ್ರೆ ಯೇಸು ಸ್ವಾಮಿ ಆ ದಿನನೇ ಪ್ರಯಾಣ ಮಾಡಿ ಅಲ್ಲಿ ಹೋಗಿದ್ರೆ ಲಾಜರ್ನನ್ನ ಮಾತಾಡಿಸಬಹುದಾಗಿತ್ತು. ಈ ಅಸ್ವಸ್ಥನಾಗಿ ರೋಗವಾಗಿ ಸತ್ತಿದ್ದಾನೆ ಈ ಲಾಜರ್. ಒಂದು ಮನುಷ್ಯ ರೋಗವಾಗಿ ಸತ್ತಿದ್ದಾನೆ ಅಂದ್ರೆ ಸುಮ್ಮನೆ ಸತ್ತು ಹೋಗಿರ್ತಾನ?
ಎಷ್ಟು ಆ ಬೆಡ್ ಮೇಲೆ ಎಷ್ಟು ತೊಂದರೆಯನ್ನು ತೆಗೆದುಕೊಂಡಿರ್ತಾನೆ. ಊಟ ಮಾಡಿದ್ರೆ ವಾಮಿಟ್ ಆಗಿರ್ಬೋದು, ಊಟ ತಿನ್ನಕ್ಕಾಗಿರ್ಬೋದು, ಅವನ ತಲೆಯಲ್ಲಿ ಅನೇಕ ವಿಧವಾದ ಮಾನಸಿಕ ಹಿಂಸೆ ಓಡಾಡಿರ್ಬೋದು. ಎದ್ದಿ ತನ್ನ ದಿನನಿತ್ಯ ಚಟುವಟಿಕೆಗಳನ್ನ ಮಾಡ್ಕೊಂಡಿರೋ ಏನಾಗಿರ್ತಾನೆ, ಅವನು ಮಲಗಿರ್ತಾನೆ. ಒಂದು ಮನುಷ್ಯ ಏನಾಗಿದ್ದಾನೆ, ರೋಗದಿಂದ ಏನಾಗಿದ್ದಾನೆ, ಸತ್ತಿದ್ದಾನೆ. ಸುಮ್ಮನೆ ಸತ್ತಿಲ್ಲ, ರೋಗದಿಂದ ಬಲಹೀನನಾಗಿ ಅನೇಕ ಅಂಗಗಳ ವೈಫಲ್ಯದಿಂದ ಏನಾಗಿರ್ತಾನೆ, ಈ ಲಾಜರ್ ಸತ್ತಿರ್ತಾನೆ. ತುಂಬಾ ದುಃಖಕರವಾದ ಸಂಗತಿ. ಆದ್ರೆ ಯೇಸು ಸ್ವಾಮಿ ಏನಾದ್ರು ಅಲ್ಲೇ ಇದ್ದಿ 2 ದಿನ ದೇವ್ರಿಗೆ ತಿಳಿಯುವಂತ ಹೇಳಿದ ಜಾಗದಲ್ಲೇ 2 ದಿನ ಇದ್ದಿ, ಆಮೇಲೆ 2 ದಿನ ಆದ್ಮೇಲೆ ನಂತರ ಯೇಸು ಸ್ವಾಮಿ ಈ ಪ್ರಯಾಣವನ್ನ ಬಳಸ್ತಾರೆ. ಪ್ರಯಾಣವನ್ನ ಬಳಸಿದ ಮೇಲೆ ಅಲ್ಲಿ ಹೋಗೋ ಒಳಗೆ ಲಾಜರ್ದು ಎಷ್ಟಾಗಿದೆ, ಮಣ್ಣು ಮಾಡಿ ಅವನನ್ನ ಇಟ್ಟಿ 4 ದಿನ ಆಗಿದೆ. ದೇವ್ರ 4 ದಿನ ಆದಾಗ 22 ವಚನವನ್ನು ನೋಡೋದಾದ್ರೆ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನಮ್ಮ ತಮ್ಮ ಸಾಯುತ್ತಿರಲಿಲ್ಲ, ಈಗಲಾದರೂ ದೇವರು ಏನು ಬೇಡಿಕೊಳ್ಳುತ್ತೀಯೋ. ಇಲ್ಲಿ ನೋಡೋದಾದ್ರೆ ಯೇಸು ಸ್ವಾಮಿ ಬಂದ ತಕ್ಷಣ 4 ದಿನ ಆದ್ಮೇಲೆ ಈ ಮಾರ್ತೋಳು ಯೇಸು ಸ್ವಾಮಿಗೆ ಹೋಗಿ, ಸ್ವಾಮಿ ನೀನು ಬಂದಿದ್ರೆ ಇಂಥ ಒಂದು ಸಂಭವ ನಡೀತಾ ಇರ್ಲಿಲ್ಲ. ಇವರಿಗೆ ಲಾಜರ್ ಸತ್ತಿರೋದು ಒಂದು ಪ್ರಶ್ನೆ ಒಂದು ಕಡೆ ಇರೋದಾದ್ರೆ 20% ಲಾಜರ್ ತಮ್ಮ ಸತ್ತಿರೋ ಒಂದು ದುಃಖ ಇದ್ರೆ 80% ಅವ್ರ ದುಃಖ ಏನಂದ್ರೆ, ಯಾಕೆ ನೀನು ಬಂದಿಲ್ಲ, ಯಾಕೆ ನಮ್ಮನ್ನು ನೀನು ಹಂಗಾದ್ರೆ ಪ್ರೀತಿ ಮಾಡ್ತಾ ಇದ್ದ ಇಲ್ಲ ಅನ್ನೋ ಒಂದು ಪ್ರಶ್ನೆ ಈ ಅಕ್ಕ ತಂಗಿಯರಿಗೆ ಇಬ್ಬರಿಗೂ. ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿ ಇದೇ ತಾನೇ ಕಾಡೋದು. ಸ್ವಾಮಿ ನಾನು ಇಷ್ಟೆಲ್ಲ ನಿನಗೆ ಕಷ್ಟ ಬಿದ್ದೆ, ನನ್ನ ಒಂದು ಪರಿಸ್ಥಿತಿಯಲ್ಲಿ, ನನ್ನ ಒಂದು ಬಾಧೆಯಲ್ಲಿ, ನನ್ನ ಒಂದು ಕಷ್ಟದಲ್ಲಿ ಯಾಕೆ ನೀನು ಇವಾಗ ಇದಕ್ಕೊಂದು ರಿಯಾಕ್ಷನ್ ಕೊಡ್ತಲ್ಲ, ಯಾಕೆ ನೀನು ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆನೇ ಇವತ್ತು ಅನೇಕ ವಿಶ್ವಾಸಗಳಲ್ಲಿ ಕಾಡ್ತಾ ಇರುತ್ತೆ. ಸ್ವಾಮಿ ನಿನಗಾಗಿ ಓಡದ್ನಲ್ಲ, ನಿನಗಾಗಿ ಕಷ್ಟ ಬಿದ್ನಲ್ಲ, ನಿನಗಾಗಿ ನಾನು ಅನೇಕ ಸೇವೆ ಮಾಡಿದ್ನಲ್ಲ, ಯಾಕೆ ಸ್ವಾಮಿ ನನಗೆ ಈ ರೋಗ, ಯಾಕೆ ನೀನು ನನಗೆ ಈ ರೋಗದಿಂದ ಬಿಡುಗಡೆ ಕೊಟ್ಟಿಲ್ಲ, ಯಾಕೆ ಇನ್ನೊಂದು ಪರಿಸ್ಥಿತಿಯಿಂದ ನನಗೆ ಬಿಡುಗಡೆ ಕೊಟ್ಟಿಲ್ಲ ಅಂತ ಅನೇಕ ಭಕ್ತರಿಗೆ ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ಇಲ್ಲಿ ತಮ್ಮ ಸತ್ತಿದ್ದು ಒಂದು 20% ಇದ್ರು ಅವ್ರ ದುಃಖ 80% ಏನಂದ್ರೆ, ನೀನು ನಿಜವಾಗಿ ನಮ್ಮನ್ನು ಪ್ರೀತಿ ಮಾಡಿದ್ರೆ ಬರ್ತದ್ದಲ್ಲ, ಯಾಕೆ ಬಂದಿಲ್ಲ ಅನ್ನೋದೇ ಇರೋ ಒಂದು ಪ್ರಶ್ನೆ. ಒಂದು ಮನುಷ್ಯನನ್ನ ಪ್ರೀತಿ ಮಾಡಿದಾಗ, ಒಂದು ಮನುಷ್ಯನನ್ನ ನಾವು ಇಷ್ಟ ಬಿದ್ದಾಗ, ಅದು ಎಂತ ಕೆಲಸನೇ ಇರಲಿ ಏನಾಗುತ್ತೆ, ಬದಿಗಿಟ್ಟು ಓಡ್ ಬರ್ತೀವಿ. ಅದೇ ಒಂದು ಪ್ರಶ್ನೆ, ಅದೇ ಒಂದು ವ್ಯೂವಲ್ ಕೂಡ ಈ ಅಕ್ಕ ತಂಗಿರು ಏನ್ ಕೇಳ್ತಾ ಇದಾರೆ, ಯಾಕೆ ಸ್ವಾಮಿ ನೀನು ಬಂದಿಲ್ಲ, ನೀನು ಬಂದಿದ್ರೆ ಇಂಥ ಒಂದು ಸಂಭವ ನಡೀತಾ ಇರ್ಲಿಲ್ಲ ಅನ್ನೋದೇ ಈ ಅಕ್ಕ ತಂಗಿರ ಇಬ್ಬರ ಒಂದು ಚಿಂತೆ. ದೇವ್ರ ಮಕ್ಕಳೇ, ಇದು ಕೂಡ ನಮ್ಮಲ್ಲಿ ಕಾಡುವಂತ ಪ್ರಶ್ನೆ. ನಾವು ನಿನಗಿಷ್ಟು ಸೇವೆ ಮಾಡಿದ್ರಲ್ಲ, ನಿನ್ನನ್ನು ಓಡಿ ಓಡಿ ನಾವು ಸ್ತುತಿಸಿದ್ರಲ್ಲ, ಕಷ್ಟದಲ್ಲಿ ನಿನ್ನ ಸಂಕಟದಲ್ಲಿ ರೋಗದಲ್ಲಿ ಕೂಡ ನಾವು ನಿನ್ನ ಆಲಯಕ್ಕೆ ಬಂದ್ರಲ್ಲ, ಇವತ್ತು ನನ್ನ ಕಷ್ಟ ಬಂದಿದೆ, ದುಃಖ ಬಂದಿದೆ, ಯಾಕೆ ನೀನು ಮೌನವಾಗಿದ್ದೀಯ ಅನ್ನೋ ಪ್ರಶ್ನೆ ಅನೇಕ ವಿಶ್ವಾಸಿಗಳು, ಅನೇಕರು ಯೇಸು ಮೇಲೆ ಏನ್ ಮಾಡ್ತಾ ಇರ್ತಾರೆ, ದೇವ್ರ ಮೇಲೆ ಇದೊಂದು ಪ್ರಶ್ನೆ ಅವ್ರ ಮನಸ್ಸಿನಲ್ಲಿ, ಅವ್ರ ಪ್ರಾರ್ಥನೆಯಲ್ಲಿ ಮಾಡ್ತಾ ಇರುವಂತ ಸಂದರ್ಭಗಳು ಇರುತ್ತೆ, ಮಾಡ್ತಾ ಇರ್ಬೋದು. ಆದ್ರೆ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಈ ಲಾಜರನನ್ನ ಏನು ಮಾಡ್ತಾರೆ, ಬದುಕಿಸ್ತಾರೆ. ಯಾವ ತರ ಬದುಕಿಸ್ತಾರೆ ಅಂದ್ರೆ, ಲಾಜರ್ ಒಳಗೆ ಬಾ, ನೀನು ಏನ್ ಮಾಡೋ, ಸತ್ತೋಗಿರೋ ಲಾಜರ್ ನೀನು ಹೊರಗಡೆ ಬಾ, ನಾವು ಒಳಗೆ ಒಂದೇ ಒಂದು ಪದದಿಂದ ಆ ಲಾಜರ್ ಏನ್ ಮಾಡ್ತಾರೆ, ಸತ್ತೋಗಿ 4 ದಿನ ಆದಾಗ ಎದ್ದಿ ಹೊರಗಡೆ ಬರುವಂತನಾಗಿದ್ದಾನೆ. ದೇವರ ಮಕ್ಕಳೇ, ಇದರಿಂದ ನಾವು ತಿಳಿದುಕೊಳ್ಬೇಕಾಗಿರೋದೇನಂದ್ರೆ, ದೇವರ ಮಕ್ಕಳೇ, 4 ದಿನ ಆಗಲಿ, 40 ವರ್ಷ ಆಗಲಿ, 4000 ವರ್ಷ ಆಗಲಿ, ಯೇಸು ಕ್ರಿಸ್ತನನ್ನ ನಂಬಿ ಒಂದು ಮನುಷ್ಯ ಈತನೇ ನಿಜವಾದ ದೇವರು ಅಂತ ತಿಳಿದಿ ಸತ್ತೋಗಿರೋ ಮನುಷ್ಯ, ರೋಗದಲ್ಲಾಗ್ಲಿ ಸತ್ತೋಗಿರ್ಲಿ, ಆಕ್ಸಿಡೆಂಟ್ ಆಗಲಾಗ್ಲಿ ಸತ್ತೋಗಿರ್ಲಿ, ಹಿಂಗ ಅನೇಕ ವಿಧದ ಅಂಗಗಳ ವೈಫಲ್ಯದಿಂದ ಒಂದು ಮನುಷ್ಯ ಸತ್ತೋಗಿರ್ಲಿ, ಆದ್ರೆ ದೇವರ ಬರುವ ಒಂದು ಸಂದರ್ಭದಲ್ಲಿ ದೇವರು ಕರೆದ್ರ ಆ ಮನುಷ್ಯನನ್ನ ಏನ್ ಮಾಡ್ತಾರೆ, ಅದು 4 ದಿನ ಅಲ್ಲ, ಅದು 40 ವರ್ಷ ಅಲ್ಲ, 40 ದಿನ ಅಲ್ಲ, ಆ ಮನುಷ್ಯ ಏನಾಗ್ತಾನೆ, ಎದ್ದಿ ಹೊರಗಡೆ ಬರುವಂತನಾಗಿದ್ದಾನೆ. ಯೇಸುವಿನ 2ನೆಯ ಬರವಣಿಗೆಯಲ್ಲಿ ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನನ್ನ ತಿಳಿದಿ ನಂಬಿ, ಇವತ್ತು ನಾವು ಅನೇಕ ವಿಧವಾದ ಕಾಯಿಲೆಗಳಿಂದ ಸತ್ತಿರಬಹುದು, ಅನೇಕಗಳ ಅಂಗ ವೈಫಲ್ಯದಿಂದ ಸತ್ತೋಗಿರ್ಬೋದು, ಅನೇಕರು ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ಬೋದು, ಅನೇಕರು ವಿಧ ವಿಧವಾಗಿ ಮನುಷ್ಯ ಮರಣವನ್ನು ಒಂದೇ ಹೊಂದಿರ್ತಾನೆ. ಆ ಮನುಷ್ಯ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟು ಸತ್ತಿದ್ರೆ
ಯೇಸು ಸ್ವಾಮಿ ಬರುವಾಗ ಏನಾಗ್ತಾನೆ, ಆ ಮನುಷ್ಯ ಮತ್ತೆ ಎದ್ದೇಳ್ತಾರೆ ಅನ್ನೋದೇ ಈ ಲಾಜರನ ಒಂದು ವಾಕ್ಯವಾಗಿರುತ್ತೆ ದೇವರ ಮಕ್ಕಳೇ. ಇದರಲ್ಲಿ ಈ ಲೇಖಕನು ಇದನ್ನ ವಿವರಣೆ ಮಾಡ್ತಾ ಇದ್ದಾನೆ. ಏನಂದ್ರೆ 4 ದಿನ ಅಲ್ಲ ದೇವರು ದೊಡ್ಡ ಮ್ಯಾಟ್ರು, 40 ದಿನ ದೊಡ್ಡ ಮ್ಯಾಟ್ರ್ ಅಲ್ಲ, 4,000 ದೊಡ್ಡ ಮ್ಯಾಟ್ರ್ ಅಲ್ಲ, 40,000 ವರ್ಷ ಒಂದು ದೊಡ್ಡ ಮ್ಯಾಟ್ರ್ ಅಲ್ಲ. ಯೇಸು ಸ್ವಾಮಿ ಕರೆದಾಗ ಆ ಮನುಷ್ಯ ಏನಾಗ್ತಾನೆ, ಎದ್ದು ಬರುವಂತನಾಗಿದ್ದಾನೆ ಅಂತ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಇವತ್ತು ನಮ್ಮ ಸಹೋದರರಾಗಲಿ, ನಮ್ಮ ಸಹೋದರರಾಗಲಿ, ನಮ್ಮ ವಿಶ್ವಾಸಿಗಳಾಗಲಿ ಅನೇಕರು ರೋಗದಿಂದ ಸತ್ತಿರಬಹುದು, ಅನೇಕರು ಆಕ್ಸಿಡೆಂಟ್ಗಳಿಂದ ಸತ್ತಿರಬಹುದು, ಅನೇಕರು ವಿಧವಾದ ಅಂಗಗಳ ವೈಫಲ್ಯದಿಂದ ಸತ್ತಿರಬಹುದು. ದೇವರ ಮಕ್ಕಳೇ, ಅವರು ಯೇಸು ಕ್ರಿಸ್ತನಲ್ಲಿ ಮರಣ ಹೊಂದಿ ದೇವರನ್ನ ನಿಶ್ಚಿತವಾಗಿ ನಮ್ಮ ದೇವರು ಅಂತ ತಿಳ್ಕೊಂಡಿರೋದಾದ್ರೆ ಅಂತ ಮಕ್ಕಳು ಮತ್ತೆ ಯೇಸು ಬರುವ ಸಂದರ್ಭದಲ್ಲಿ ಮತ್ತೆ ಎದ್ದೇಳುವಂತರಾಗಿದ್ದಾನೆ ಅಂತ ಈ ವಾಕ್ಯ ತಿಳಿಸಪಡಿಸುತ್ತೆ. ಇವತ್ತು ಅನೇಕರು ಬೋಧಕರು ಏನ್ ಮಾಡ್ತಾರೆ ಅಂದ್ರೆ, ಈ ವಾಕ್ಯದ ಮರ್ಮವನ್ನು ಗೊತ್ತಿಲ್ಲದಿರೋರು, ನೀವು ಆಕ್ಸಿಡೆಂಟ್ ಆಗಿ ಸತ್ತಿರ್ಬೋದು ಒಂದು ವಿಶ್ವಾಸಿ, ಇನ್ನಾದ್ರೆ ಬೆಡ್ ಮೇಲೆ ಮಲಗಿರ್ಬೋದು. ವಿಶ್ವಾಸಿ ಅನೇಕ ದಿನ ಐಸುಗಳಲ್ಲಿ ಸತ್ತಾಗ ಅವರು ಏನ್ ಹೇಳ್ತಾರೆ ಅಂದ್ರೆ, ದೇವರ ಪಾಪಗಳನ್ನ ಅರಿಕೆ ಮಾಡು, ದೇವರು ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ನಮ್ಮ ಆಲೇಖ ನೀವು ಬಂದಿಲ್ಲ, ನನ್ನ ಬಿಟ್ಟು ಹೋದ್ರಿ, ನನ್ನ ಬೈದ್ರಿ, ಅದರಿಂದ ದೇವರು ನಿಮಗೆ ಏನಾಗಿದ್ದಾನೆ, ಅನೇಕ ಶಾಪಗಳನ್ನು ತಂದಾಕಿದ್ದಾನೆ ಅಂತ ಹೇಳುವಂತ ಬೋಧಕರು ನಿಮ್ಮ ಪಟ್ಟಣದಲ್ಲಿ ನಿಮ್ಮ ಕಡೆ ಯಾರನ್ನ ಇರೋದಾದ್ರೆ ಇದು ಸುಳ್ಳು ಬೋಧನೆ ಆಗಿರುತ್ತೆ. ದೇವರ ಮಕ್ಕಳೇ, ನಾನು ಹೇಳೋದೇನಂದ್ರೆ, ದೇವರ ವಾಕ್ಯ ಹೇಳುತ್ತೆ, ಒಂದು ಮನುಷ್ಯನು ಮರಣ ವಿಧವಾಗಿ ಬರಬಹುದು, ಅನೇಕ ತೊಂದರೆಗಳಿಂದ ಬಂದಿರಬಹುದು. ಎಲ್ಲಾ ಮನುಷ್ಯನು ರಾತ್ರಿ ಮಲಗಿ ಬೆಳಗ್ಗೆ ಒಳಗೆ ಯಾರಿಗೂ ತೊಂದರೆ ಕೊಟ್ಟು ಹೋದ್ರೆ ಮಾತ್ರನೇ ಇದು ಒಳ್ಳೆಯ ಮರಣ ಅನ್ಕೊಂಡಿರೋರಿಗೆ ಈ ಒಂದು ವಾಕ್ಯನ ಅರ್ಥ ಮಾಡ್ಕೊಳ್ಳಿ. ದೇವರು ಇವತ್ತು ಮನುಷ್ಯ ಅನ್ನೋನು ಯಾವತ್ತಿದ್ರೂ ಸಾಯ್ಬೇಕಾಗಿರುವಂತ ಒಂದು ಮನುಷ್ಯನೇ. ಇವತ್ತು ಆ ವಯಸ್ಸಾಗಿ ಸತ್ತಿರ್ಬೋದು, ವಯಸ್ಸಲ್ಲಿರೋರು ಸತ್ತಿರ್ಬೋದು, ವಿಧವಾದ ಆಕ್ಸಿಡೆಂಟ್ಗಳಲ್ಲಿ ಸತ್ತಿರ್ಬೋದು, ಅನೇಕ ರೋಗಗಳಿಂದ ಸತ್ತಿರ್ಬೋದು. ಅದೆಲ್ಲ ಕೆಟ್ಟ ಸಾವು ಅಂತ ಯೋಚನೆ ಮಾಡಬಾರ್ದು ನಾವು. ಸಾವು, ಮನುಷ್ಯ ಅನ್ನೋದು ಯಾರು ಆಗಲಿ ಸಾವನ್ನ ಅಂಗೀಕಾರ ಮಾಡ್ಕೊಳೋದಿಲ್ಲ. ದೇವ್ರೆ, ಇನ್ನೊಂದೆರಡು ದಿನ ನನಗೆ ಜೀವ ಕೊಡು ಸ್ವಾಮಿ, ನಮ್ಮ ಮಕ್ಕಳ ಜೀವನವನ್ನ, ನಮ್ಮ ಮೊಮ್ಮಕ್ಕಳ ಜೀವನವನ್ನ, ಅವ್ರ ಮದುವೆಯನ್ನ, ಇವ್ರ ಮದುವೆಯನ್ನ ನೋಡ್ಬೇಕು ಅಂತಾನೆ ನಾವು ಯೋಚನೆ ಮಾಡ್ಕೊಂಡಿರ್ತೀರಿ. ಒಂದು ಮನುಷ್ಯನ ಪ್ರಾಣವನ್ನ ತೆಗಿಬೇಕಾದ್ರೆ ದೇವರು ಬಲವಂತವಾಗೇನೆ ಒಂದು ಮನುಷ್ಯನ ಪ್ರಾಣವನ್ನ ತೆಗೆದುಕೊಳ್ತಾರೆ. ಮನುಷ್ಯ ಯಾರು ಸಾಯ್ಬೇಕು ಅಂತ ಇಷ್ಟ ಬಿಡಲ್ಲ. ಆದ್ರೆ ದೇವರ ವಿಶ್ವಾಸವನ್ನ ತೆಗೆದಿ, ದೇವರವನ್ನ ತಿಳಿದಿ ಸತ್ತಿರೋ ಮನುಷ್ಯ ಏನಂತೆ, 4 ದಿನ ಅಲ್ಲ ಲಾಜರ್ ತರ, 4 ದಿನಗಳಲ್ಲ, 40 ದಿನಗಳಲ್ಲ, 4,000 ವರ್ಷ ಅಲ್ಲ, ಎಷ್ಟೇ ದಿನ ಮನುಷ್ಯ ಸತ್ತಿದ್ರು ವಿಶ್ವಾಸವಾಗಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ಏನಾಗುತ್ತಂದ್ರೆ, ದೇವರು ಬರೋ ಸಂದರ್ಭದಲ್ಲಿ ಆ ಮನುಷ್ಯ ಮತ್ತೆ ಎದ್ದೇಳ್ತಾನೆ ಅಂತೇಳಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಗಮನವಿಟ್ಟು ಇನ್ನೊಂದು ನಿಮಗೆ ಒಂದು ಮಾತನ್ನು ಹೇಳಬೇಕು ಅಂತ ಇಷ್ಟಪಡಿಸ್ತಾ ಇದ್ದೀನಿ. ಏನಂದ್ರೆ ಆ ಮಾತು, ಇವತ್ತು ದೇವರು ಮನೆ ಇಷ್ಟ ಬಿದ್ದ ಒಂದು ಮನೆ, ದೇವರು ಪ್ರೀತಿ ಮಾಡಿದ ಒಂದು ಸಹೋದರ, ದೇವರ ಅವ್ರ ಮನೆಯಲ್ಲಿ ರೆಸ್ಟ್ ತಗೊಳ್ಳುವಂತ ಮನೆಯಲ್ಲಿ ಏನಾಗಿದೆ, ತೊಂದರೆ ಬಂದಿದೆ. ಇವತ್ತು ನೀವು ದೇವ್ರು ನಮ್ಮನ್ನು ಇಷ್ಟ ಬಿದ್ದಿರ್ಬೋದು, ನಾವು ದೇವರನ್ನು ಇಷ್ಟ ಬಿದ್ದಿರ್ಬೋದು, ಆದ್ರೆ ಅನೇಕ ಸಮಸ್ಯೆಗಳು ಬಂದಿರಬಹುದು, ಅನೇಕ ತೊಂದರೆಗಳು ಬಂದಿರಬಹುದು, ಅನೇಕ ಸಂಕಟಗಳು ಬಂದಿರಬಹುದು, ಅನೇಕ ರೋಗಗಳು ಬಂದಿರಬಹುದು. ಆದ್ರೆ ದೇವರು ಅದರಿಂದ ಎಲ್ಲ ಏನು ಮಾಡ್ತಾರೆ, ನಮಗೆ ಒಂದು ದಿನ ಬಿಡುಗಡೆ ಕೊಡುವ ಒಂದು ಸಂದರ್ಭ ಇದೆ. ಅದನ್ನ ದೇವರು ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ನಾನು ಹೇಳಿ ಇಚ್ಛೆ ಪಡಿಸ್ತಾ ಇದ್ದೀನಿ. ದೇವ್ರ ಮಕ್ಕಳೇ, ದೇವ್ರು ಇಷ್ಟ ಬಿದ್ದಿರೋ ಮನೆಯಲ್ಲಿ ಸಂಕಟ ಇದೆ. ದೇವ್ರು ಇಷ್ಟ ಬಿದ್ದಿರೋ ಒಂದು ವಿಶ್ವಾಸ, ಒಂದು ಸಹೋದರ ಸಹೋದರಿಗೆ ಅನೇಕ ಶೋಧನೆಗಳಿದೆ ಅಂತ ಹೇಳಿ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ. ದೇವ್ರ ಮಕ್ಕಳೇ, ನಾವು ನಮ್ಮ ಜೀವಿತ ಇವಾಗ ಅಪೊಸ್ತಲರಾದ ಪೌಲರು ಶಿಷ್ಯರನ್ನು ನೋಡಬಹುದು. ಅವ್ರಿಗೆ ಯಾರಿಗೂ ಒಂದು ಒಳ್ಳೆಯ ಒಂದು ಮರಣ ಬಂದಿಲ್ಲ. ಅವ್ರಿಗೆಲ್ಲ ಅನೇಕರು ಕಲ್ಲೆತ್ತಿ ಹೊಡೆದ್ರು, ಅನೇಕರನ್ನ ಶಿಲುಬೆಗೆ ಹಾಕಿದ್ರು, ಅನೇಕರನ್ನ ಕೊಯ್ದ್ರು, ಅನೇಕರನ್ನ ಸುಟ್ಟಾಕಿದ್ರು. ಹಂಗೇಳಿ ಅವ್ರದೆಲ್ಲ ಒಳ್ಳೆಯ ಒಂದು ಹತಸಾಕ್ಷಿಗಳು ಆಗಿ ಸತ್ರು. ಅವರೆಲ್ಲ ಏನಾಗಿದ್ದಾರೆ, ಯೇಸು ಬರೋ ಸಂದರ್ಭದಲ್ಲಿ ಎಲ್ಲ ಎದ್ದೇಳುವಂತರಾಗಿದ್ದಾನೆ ಅಂತೇಳಿ ಈ ವಾಕ್ಯವನ್ನ ಹೇಳಲು ನೀವು ಕೊಟ್ಟ ಈ ಒಳ್ಳೆಯ ಒಂದು ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಈ ಸಂದೇಶವನ್ನ ಮುಗಿಸ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಆಮೆನ್.